ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಆ ವಿಷಯ ಏನಂತ ಅಂದರೆ ಇವತ್ತು ಮೇ 11 ಒಂದು ವಿಶೇಷವಾದ ದಿನ. ಏನಂತ ಅಂದರೆ ಇವತ್ತು ತಾಯಂದಿರ ದಿನ. ಸೊ ನಮ್ಮ ಜೀವನದಲ್ಲಾಗಿರ್ಬೋದು, ಎಲ್ಲರ ಜೀವನದಲ್ಲಾಗಿರ್ಬೋದು, ನಮ್ಮ ತಾಯಿದು ಪ್ರಮುಖ ಪಾತ್ರ ವಹಿಸಿರ್ತಾರೆ. ಸೊ ಏನಂತ ಅಂದರೆ ನಮಗೆ ಏನೇ ಕಷ್ಟ ಇರಲಿ, ನಮ್ಮ ತಾಯಿ ಹೇಳ್ಕೊಂಡಿಲ್ಲದೆ ಅವ್ರ ಕಷ್ಟ ಅವರೇ ಅನುಭವಿಸಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಸೊ ಏನಂತ ಅಂದರೆ ನಮ್ಮ ತಾಯಂದರಿಗೆ ಅವ್ರ ಬರ್ತಡೇ ಡೇಟೇ ಗೊತ್ತಿರಲ್ಲ, ಬಟ್ ನಾವು ಒಂದು ಆಧಾರ್ ಕಾರ್ಡ್ ಬರ್ತಡೇ ಡೇಟ್ ನೋಡಿ ಅವ್ರಿಗೆ ವಿಶ್ ಮಾಡ್ತೀವಿ, ಬಟ್ ಆ್ಯಕ್ಚುಲಿ ಅದು ಬರ್ತಡೇ ಡೇಟ್ ಆಗಿರಲ್ಲ. ಸೊ ಇವತ್ತು ತಾಯಂದಿರ ದಿನ ಆಗಿರೋದ್ರಿಂದ ನನ್ನ ತಾಯಿಗಾಗಿರ್ಬೋದು, ಎಲ್ಲ ಪ್ರೀತಿಯ ತಾಯಂದಿರಿಗೆ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಸೊ ಬನ್ನಿ ಗಾಯ್ಸ್, ಇವಾಗ ಹೋಗೋಣ, ನಾವು ನಮ್ಮ ಜನನ ಹತ್ರ ಮಾತಾಡ್ಸೋಣ, ಇವತ್ತಿನ ದಿನದ ಬಗ್ಗೆ ಕೇಳೋಣ. ಅವ್ರ ತಾಯಂದಿರಿಗೆ ಅವ್ರು ವಿಶ್ ಮಾಡಿದ್ದಾರೆ ಕೇಳೋಣ, ವಿಶ್ ಮಾಡಿಲ್ಲ ಅಂದರೆ ನಾವು ವಿಶ್ ಮಾಡಿಸೋಣ. ಸೊ ಅವ್ರ ಹತ್ರ ಕೇಳಿ ಅವ್ರ ತಾಯಂದಿರ ಬಗ್ಗೆ ಏನಾದ್ರು ಹಂಚ್ಕೊಂಡ್ರೆ ನಾವು ಅದನ್ನು ಕೇಳೋಣ, ನೋಡೋಣ. ಬನ್ನಿ ನಮ್ಮ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಇದಕ್ಕೆ. ಕನ್ನಡ ಬರುತ್ತಾ? ಹಾಂ ಬರುತ್ತೆ. ನಾನೊಬ್ಬ ಯೂಟ್ಯೂಬ್ ಕಂಟೆಂಟರು. ಸೊ ಇವತ್ತು ಒಂದು ಕಂಟೆಂಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಏನು ಕಂಟೆಂಟ್ ಅಂತಂದರೆ ಇವತ್ತಿಂದ ಯಾವ ದಿನ ಅಂತ ನಿಮಗೆ ಗೊತ್ತಾ? ಇವತ್ತು ಎಷ್ಟನೇ ತಾರೀಕು ಅಂತ ಗೊತ್ತಾ? 11. ಇವತ್ತು ಏನು ಡೇಟು, ಏನು ವಿಶೇಷತೆ ಅಂತ ಏನಾರು ಗೊತ್ತಾ ನಿಮಗೆ? ವಿಶೇಷತೆ ಏನು ಗೊತ್ತಿಲ್ಲ ಸರ್. ಏನಂತ ಅಂದರೆ ಇವತ್ತು ಮದರ್ಸ್ ಡೇ ಇದೆ. ಮದರ್ಸ್ ಡೇ. ಓಕೆ, ಬೇರೆ ಏನು ಅನ್ಕೊಂಡು. ಹೌದಾ? ಸೊ ಇವತ್ತು ಮದರ್ಸ್ ಡೇ ಇದೆ. ಸೊ ನಿಮ್ಮ ತಾಯಿಗೆ ನೀವು ವಿಶ್ ಮಾಡಿದ್ದೀರಾ ಹೇಗೆ? ವಿಶ್ ಮಾಡಿದೆ ಬೆಳಿಗ್ಗೆ ನಮ್ಮಲ್ಲಿ. ವಿಶ್ ಮಾಡಿದ್ರಾ? ಸೊ ಓಕೆ ಬ್ರೋ. ನೆಕ್ಸ್ಟು ನಿಮ್ಮ ತಾಯಿ ಬಗ್ಗೆ ನಮ್ಮ ಹತ್ರ ಏನಾರು ಹಂಚ್ಕೊಳ್ಳೋದಿದ್ದೀರಾ? ನಿಮ್ಮ ಖುಷಿ ಇರ್ಬೋದು, ನಿಮ್ಮ ತಾಯಿ ನಿಮ್ಮ ಜೀವನದಲ್ಲಿ ಎಷ್ಟೋ ಪ್ರಾಮುಖ್ಯತೆ ಇರ್ತಾರೆ, ಪ್ರಮುಖ ಪಾತ್ರ ವಹಿಸಿರ್ತಾರೆ. ಸೊ ಏನಂದರೆ ನಾನು ಏನೇ ಮಾಡೋದಿದ್ರು ನಮ್ಮಮ್ಮ ತುಂಬ ನನಗೆ ಹೇಳ್ತಾರೆ, ತುಂಬ ಏನೇ ಮಾಡಬೇಕಂದ್ರು ನನ್ನ ಬಗ್ಗೆ ಅಮ್ಮ ತಿಳ್ಕೊಂಡೆ ನಾನೆಲ್ಲ ಏನೇ ಮಾಡೋದಿದ್ರು ಮಾಡೋದು ಮುಂದೆ. ಅವ್ರನ್ನೇ ತುಂಬ ನನಗೆ ತುಂಬ ಇಷ್ಟ. ಹೌದಾ? ಬೇರೆ ಏನಂತ ಏನಿಲ್ಲ. ಒಂದು ಗರ್ಲ್ ಫ್ರೆಂಡ್ ಆ ಥರ ಎಲ್ಲ ಇಷ್ಟನೇ ಆಗಲ್ಲ, ತುಂಬ ಇಷ್ಟ ನಮ್ಮ ಅಮ್ಮನೇ. ತುಂಬ ಅಂದರೆ ತುಂಬ ಜಾಸ್ತಿ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದಿದೆ, ಅದು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದಿದೆ, ತುಂಬ ಇಷ್ಟ ನಮ್ಮ ಅಮ್ಮನೇ. ಹೌದಾ ಬ್ರೋ? ಸೊ ಸರಿ ಬ್ರೋ, ನಿಮ್ಮ ಅಮ್ಮನ ಚೆನ್ನಾಗಿ ದಿನದ ವಿಶೇಷತೆ ಏನು? ಇವತ್ತು ಯಾವ ದಿನ ಅಂತ ಗೊತ್ತಾ ನಿಮಗೆ? ಇವತ್ತಾ? ಹಾಂ, ಇವತ್ತು ಸಂಡೇ ಅಂತ ಗೊತ್ತು. ಇವತ್ತು ಮದರ್ಸ್ ಡೇ. ಮದರ್ಸ್ ಡೇ. ಸೊ ನಿಮ್ಮ ಅಮ್ಮಂಗೆ ನೀವು ವಿಶ್ ಮಾಡಿದ್ದೀರಾ? ಮಾಡಿದ್ದೀನಿ ಬ್ರೋ. ಮಾಡಿದ್ದೀರಾ? ಬೆಳಿಗ್ಗೆ ಮಾಡಿದ್ದೀರಾ? ಬೆಳಿಗ್ಗೆ ಮಾಡಿದ್ದೀನಿ. ಹೌದಾ? ನಾನು ಇವಾಗ ಎಲ್ಲ ಕೇಳಿದವರು ಅವ್ರ ಅಮ್ಮಂಗೆ ವಿಶ್ ಮಾಡಿದಾರಂತೆ. ಸೊ ನಮ್ಮ ಎದುರುಗಡೆ ನೀವು ಮತ್ತೊಂದು ಸಲ ವಿಶ್ ಮಾಡ್ಬೋದಾ? ನಿಮ್ಮ ತಾಯಿ ಕಾಲ್ ಮಾಡಿ ವಿಶ್ ಮಾಡಿ ಒಂದ್ಸಲ. ಫೋನ್ ಇಲ್ಲ ಅವ್ರ ಹತ್ರ. ಹೌದಾ? ಸರಿ ಬ್ರೋ, ನಿಮ್ಮ ತಾಯಿ ಬಗ್ಗೆ ನಮ್ಮ ಹತ್ರ ಏನಾರು ಹಂಚ್ಕೊಂಡಿದ್ರೆ ಏನು ಹಂಚ್ಕೊಂತೀರಾ? ಏನಿಲ್ಲ, ನಮ್ಮ ತಾಯಿ ತುಂಬ ಒಳ್ಳೆ ರಕ್ಷೆ. ಹೌದಾ? ಮತ್ತೇನು ಏನಾರು ಹೇಳೋಕ್ಕಿದೆಯಾ ನಿಮ್ಮ ತಾಯಿ ಬಗ್ಗೆ? ಅಷ್ಟೇ, ಐ ಲವ್ ಯು ಅಮ್ಮ. ಹೌದಾ? ಓಕೆ ಬ್ರೋ, ಥ್ಯಾಂಕ್ಸ್. ಥ್ಯಾಂಕ್ ಯು. ಯಾವ ಡೇ ಹೇಳಿ ಇವತ್ತು? ಅಂದರೆ ಮೇ 11 ಅಲ್ವಾ? ಸೊ ಮೇ 11 ಏನೋ ಒಂದು ವಿಶೇಷ ದಿನ ಇದೆ. ಏನು ಅಂತ ಗೊತ್ತಾ? ಇಲ್ಲ ಬ್ರೋ. ಏನಂತ ಅಂದರೆ ಬ್ರೋ, ಇವತ್ತು ಮದರ್ಸ್ ಡೇ. ಓಕೆನಾ? ಓಕೆ. ಸೊ ನಿಮ್ಮ ನಿಜವಾಗ್ಲೂ ಇಂಪಾರ್ಟೆಂಟ್ ನೆನಪಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಾಂ ಬ್ರೋ, ನಿಮ್ಮ ತಾಯಿ ವಿಶ್ ಮಾಡಿಲ್ಲ ಅಂತ ಅಂದರೆ ನಮ್ಮ ಚಾನಲ್ ಮುಖಾಂತರ ನಿಮ್ಮ ತಾಯಿ ಕಾಲ್ ಮಾಡಿ ವಿಶ್ ಮಾಡ್ಬೋದಾ? ಇಲ್ಲ, ಇವಾಗ ಅವ್ರು ವರ್ಕಲ್ಲಿ ಇರ್ತಾರೆ. ಹೌದಾ? ಅದಕ್ಕೆ ಕಾಲ್ ಮಾಡ್ತಾರೆ. ಸರಿ ಬ್ರೋ, ನಿಮ್ಮ ತಾಯಿ ಬಗ್ಗೆ ಏನಾರು ಒಂದು ವಿಶೇಷವಾಗಿ ಹೇಳ್ಬೋದು ಅಂದರೆ ನಮ್ಮ ಹತ್ರ ಏನು ಹಂಚ್ಕೋಬೋದು ನಿಮ್ಮ ತಾಯಿ ಬಗ್ಗೆ? ಹೇಳ್ಬೇಕಂದ್ರೆ ಈಸ್ ಗ್ರೇಟ್, ಜಸ್ಟ್ ಓಕೆ, ಸಿಂಪಲ್ ವರ್ಡ್ಸ್ ಅಷ್ಟೇನಾ? ಮತ್ತೇನಾರು? ಮದರ್ಸ್ ಡೇ. ಸೊ ಏನಂತಂದರೆ ನಿಮ್ಮ ತಾಯಿಗೆ ನೀವು ವಿಶ್ ಮಾಡಿದ್ದೀರಾ? ನಂಗೆ ತಾಯಿ ಇಲ್ಲ. ತಾಯಿ ಇಲ್ಲ. ಸೊ ಅಜ್ಜಿನೇ ನನಗೆಲ್ಲ ತಾಯಿ ಥರ ನೋಡ್ಕೊಂಡಿತ್ತು. ಸೊ ಆಲ್ವೇಸ್ ನನ್ನ ತಾಯಿ ಬಿಟ್ಟು ಹೋದಾಗ ನನ್ನ ಅಜ್ಜಿ ನನ್ನ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದಾರೆ. ಯಾರಿಗೇ ಆಗಲಿ ಅಷ್ಟು ಒಳ್ಳೆ ಪ್ರೀತಿ ಸಿಗೋದಿಲ್ಲ. ಇವಾಗ ಎಷ್ಟೊಂದು ಕಡೆ ನೋಡ್ತೀವಿ, ಎಲ್ಲೋ ಅಜ್ಜಿಗಳು ನಮಗೆಲ್ಲ ತುಂಬ ಒಳ್ಳೆ ಮೆಮೊರೀಸ್ ಅಂದರೆ ಅಜ್ಜಿ ಹತ್ರನೇ ಇರೋದಲ್ವಾ. ಸೊ ಎಲ್ಲರೂ ಅಜ್ಜಿನ ನೋಡೋದಕ್ಕೆ ಅಂತ ಊರಿಗೆ ಹೋಗ್ತಾರೆ. ನಮ್ಮ ಅಜ್ಜಿ ಜೊತೆನೇ ಬೆಳೆದಿದ್ದೀನಿ. ನಿಮ್ಮ ತಾಯಿ ಬಗ್ಗೆ ನೀವು ನೆನಪಿರೋದು ಅಂದರೆ ಯಾವಾಗ? ಸಣ್ಣ? ಇಲ್ಲ, ನಾನು ಊಟಕ್ಕಿಂತ ಮುಂಚೆನೇ ತಿರೋದು. ಹೌದಾ? ನಾನು ನೋಡಿದ ನೆನಪಿಲ್ಲ. ನನಗೆ ಬುದ್ಧಿ ಬಂದಂಗೆ ಹೋಗ್ತಿರೋದು. ಆಯಿತು, ನಿಮ್ಮ ಅಜ್ಜಿನೇ ನಿಮ್ಮ ತಾಯಿ ಸ್ಥಾನದಲ್ಲಿದ್ದಾರೆ. ಸೊ ಅವರಿಗೆ ಇವತ್ತು ತಾಯಿ ದಿನದ ಶುಭಾಶಯ ತಿಳಿಸಿ, ಹ್ಯಾಪಿ ಮದರ್ಸ್ ಡೇ ಅಂತ ಅವರಿಗೆ ಹೇಳಿ. ನಿಮ್ಮ ಅಜ್ಜಿ ಎಲ್ಲ ತಾಯಂದಿರ ದಿನಾಚರಣೆಗೆ ಎಲ್ಲ ತಾಯಂದಿರಿಗೂ ಒಳ್ಳೇದಾಗಲಿ. ಯಾರಿಗೇ ಆಗಲಿ ಅಷ್ಟು ಯಾರಿಗೂ ಸಿಗೋದಿಲ್ಲ ತಾಯಿ ಪ್ರೀತಿ, ತುಂಬ ಕಮ್ಮಿ. ಇವಾಗ ಅನಾಥಾಶ್ರಮಗಳಲ್ಲೆಲ್ಲ ಹೋದರೆ ಪಾಪ ಅವರು ಒಂದೊಂದು ಕ್ಷಣ ಪ್ರೀತಿಗೋಸ್ಕರನೂ ತುಂಬ ಒದ್ದಾಡ್ತಿರ್ತಾರೆ. ಅದು ಆ ಸ್ಥಾನದಲ್ಲಿರೋರ್ಗೆ ಅಷ್ಟೇ ಗೊತ್ತಾಗುತ್ತೆ. ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ನಿಮ್ಮ ಎಲ್ಲ ದಿನ ಚೆನ್ನಾಗಿರಲಿ. ಸರಿ, ನಿಮ್ಮ ಅಜ್ಜಿಗೂ ಅಷ್ಟೇ ನಮ್ಮ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಅಜ್ಜಿ ನೀವು ಚೆನ್ನಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು. ನಮಗೆ ಗೊತ್ತಾ ಏನಂತ? ಮದರ್ಸ್ ಡೇ. ಸೊ ನಿಮ್ಮ ಮದರ್ಸಿಗೆ ನೀವು ವಿಶ್ ಮಾಡಿದ್ದೀರಾ? ನೀವು ಇನ್ನೂ ಮಾಡಿಲ್ಲ. ಸೊ ನಮ್ಮದು ಇದರಿಂದ ನೀವು ವಿಶ್ ಮಾಡ್ಬೋದಾ? ನಿಮ್ಮ ತಾಯಿ ಕಾಲ್ ಮಾಡಿ ವಿಶ್ ಮಾಡ್ಬೋದಾ? ಅವ್ರು ಆಚೆ ಇದ್ದಾರೆ, ಒಂದ್ಸಲ ಟ್ರೈ ಮಾಡಿ.
ಗೈಸ್ ಇವರು ಅವ್ರ ತಾಯಿಗೆ ವಿಶ್ ಮಾಡಿಲ್ಲಂತೆ, ಬಟ್ ಇವಾಗ ಮಾಡ್ತಿದ್ದಾರೆ. ನೋಡೋಣ ಅವ್ರ ತಾಯಿ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಅವ್ರು ಹಾಕಿದ್ದಾರೆ. ಸೊ ಇಟ್ಸ್ ಓಕೆ, ತೊಂದರೆ ಇಲ್ಲ. ಮನೆಗೆ ಹೋಗಿ ವಿಶ್ ಮಾಡಿ. ನಾ ಮತ್ತೊಂದು ಏನು ಕ್ವಶನ್ ಅಂತ ಅಂದರೆ, ನಿಮ್ಮ ತಾಯಿ ಬಗ್ಗೆ ಅಂದರೆ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ ಅವರು. ಸೊ ನಿಮ್ಮ ತಾಯಿ ಬಗ್ಗೆ ಏನಾದ್ರು ಹೇಳೋದಿದ್ರೆ, ನಮ್ಮ ತಾಯಿ ಬಗ್ಗೆ ಏನಾದ್ರು ಒಂದು ಖುಷಿ ಮೂಮೆಂಟ್ ಆಗಿರ್ಬೋದು, ಏನೇ ಒಂದು ಇದ್ರೆ ನಿಮ್ಮ ತಾಯಿ ಬಗ್ಗೆ ಹೇಳೋದಂದ್ರೆ ಏನು ಹೇಳ್ಬೋದು ನೀವು? ಅವರು ತುಂಬ ಚೆನ್ನಾಗಿ ನನ್ನ ನೋಡ್ಕೋತಾರೆ, ಟೇಕ್ ಕೇರ್ ಮಾಡ್ತಾರೆ. ಎರಡು ಇಟ್ಸ್ ಎಮೋಷ್ನಲ್ ರೈಟ್, ಗೊತ್ತಿಲ್ಲ ಅಷ್ಟೇ. ಅವ್ರು ನನ್ನ ಜೀವನದಲ್ಲಿ ಇದ್ದರೆ ನನಗೆ ಇಲ್ಲದ್ರೆ ನನಗೆ ಏನು ಮಾಡ್ತೀರೋ ಗೊತ್ತಿಲ್ಲ. ಸೊ ಓಕೆ, ನಮ್ಮ ಕಡೆಯಿಂದನೂ ನಿಮ್ಮ ಅಮ್ಮಂಗೆ ಹ್ಯಾಪಿ ಮದರ್ಸ್ ಡೇ. ಮೇಡಮ್, ನೀವು ವಿಶ್ ಮಾಡಿದ್ದೀರಾ? ನೀವು ಮಾತಾಡ್ಬೋದು. ನಿಮ್ಮ ತಾಯಿ ಎಲ್ಲಿದ್ದಾರೆ? ಇಲ್ಲೇ ಇರೋದು? ನೀವೆಲ್ಲ ಬೆಂಗಳೂರೇನು? ಹಾಂ ಬೆಂಗಳೂರು. ಸೊ ವಿಶ್ ಮಾಡಿದ್ದೀರಾ. ಸೊ ನಿಮ್ಮ ತಾಯಿ ಬಗ್ಗೆ ನೀವು ಏನಾದ್ರು ಒಂದು ಸ್ವಲ್ಪ ಹಂಚ್ಕೊಳೋದಿದ್ರೆ ಏನು ಹಂಚ್ಕೋಬೋದು ನಿಮ್ಮ ತಾಯಿ? ಅಮ್ಮ ಅಲ್ವಾ, ಅದೊಂದು ಇಮೋಷನ್, ಇನ್ನೇನು ಹೇಳೋಕ್ಕಾಗಲ್ಲ. ಅಂದರೆ ಇದು ಅದೇ ಏನು ಹೇಳೋಕ್ಕಾಗಲ್ಲ. ಓಕೆ ಮೇಡಮ್. ಸೊ ನಿಮ್ಮ ಮದರಿಗೂ ಕೂಡ ನಮ್ಮ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ರೆಸ್ಪಾನ್ಸ್. ಇವತ್ತು ಮದರ್ಸ್ ಡೇ. ಸೊ ನಿಮ್ಮ ಅಮ್ಮಂಗೆ ವಿಶ್ ಮಾಡಿದ್ದೀರಾ ನೀವು? ಮಾಡಿದ್ದೀನಿ ಬ್ರೋ. ಮಾಡಿದ್ದೀರಾ? ಸೊ ಅಂದರೆ ನಾನು ಏನಂತ ಅಂದರೆ ಏನು ಕೇಳ್ತಾ ಇದ್ದೀನಿ ಜನಕ್ಕೆ ಅಂತಂದರೆ, ಕೆಲವ್ರಿಗೆ ಗೊತ್ತಿರಲ್ಲ ಬ್ರೋ. ಈಗ ನಾವು ಹಳ್ಳಿಯಿಂದ ಬಂದಿರ್ತೀವಿ, ಅವರಿಗೆಲ್ಲ ಗೊತ್ತಿರಲ್ಲ. ಸೊ ಇವತ್ತು ಏನಂತ ಅಂದರೆ, ಅವ್ರ ತಾಯಿಗೆ ವಿಶ್ ಮಾಡಿದಾರಾ? ವಿಶ್ ಮಾಡಿಲ್ಲ ಅಂದರೆ ನಮ್ಮದು ಚಾನಲಿಂದ ಅವ್ರ ತಾಯಿಗೆ ವಿಶ್ ಮಾಡಿಸೋಣ ಅಂತ ಹೇಳಿ ಒಂದು ಮಾಡ್ತಾಯಿದ್ದೀನಿ. ಸೊ ನೀವು ವಿಶ್ ಮಾಡಿದ್ದೀನ ಅಂತ ಅಂತಿದ್ದೀರಾ. ಏನಂತ ಅಂದರೆ, ನಿಮ್ಮ ತಾಯಿ ಬಗ್ಗೆ ನೀವು ಹಂಚ್ಕೊಳೋದಾದರೆ ಏನು ಹಂಚ್ಕೋಬೋದು? ನಿಮ್ಮ ತಾಯಿ ಬಗ್ಗೆ ಏನಾರು ಹೇಳೋದಿದ್ರೆ ಏನು ಹೇಳ್ಬೋದು ನೀವು? ಏನಿಲ್ಲ, ನಮ್ಮ ತಾಯಿ ಇದುವರೆಗೂ ಒಳ್ಳೇದು ಮಾಡೋರೆ. ನಾನೇ ಕಷ್ಟ ಕೊಟ್ಟಿದ್ದೀನಿ ಅವ್ರಿಗೆ ತುಂಬ ಜಾಸ್ತಿ, ಆದ್ರೂ ಸಹಿಸ್ಕೊಂಡವ್ರೆ ಅವರು. ನಿಮ್ಮ ತಾಯಿ ಎಲ್ಲ ಎಲ್ಲಿರೋದು ಬ್ರೋ? ನೀವು ಬೆಂಗಳೂರೇನೋ? ಇಲ್ಲೇ ಬೆಂಗಳೂರಲ್ಲೇ ಇರೋದು. ಏನು ಮಾಡ್ತಾರೆ ತಾಯಿ ಎಲ್ಲ? ಈವೆಂಟ್ ಮ್ಯಾನೇಜರು. ಹೌದಾ? ಹಾಂ. ಪಾಪ ಅವರು ರಾತ್ರಿ ಎಲ್ಲ ಕಷ್ಟಪಟ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಈವೆಂಟ್ ಇದ್ದಾಗ ಇದಕ್ಕೆ ಹೋಗ್ತಾರೆ. ರಾತ್ರಿ ಬರೋದು ಲೇಟ್ ಆಗುತ್ತೆ, ಕಷ್ಟ. ಒಂದೊಂದ್ಸತಿ ನಾನು ಇರಲ್ಲ, ಒಬ್ಬೊಬ್ಬರೇ ಬರ್ತಾರೆ. ಅದು ನೋಡಿ ಬೇಜಾರಾಗುತ್ತೆ, ನನ್ನ ಕೈಲಿ ಏನು ಮಾಡೋಕ್ಕಾಯ್ತಿಲ್ವಲ್ಲ ಅಂತ. ಅದೇ ಏನಾದರೂ ಮಾಡಬೇಕು ತಾಯಿಗೋಸ್ಕರ ಅಂತ. ಸರಿ ಬ್ರೋ, ನೀವು ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಕಡೆಯಿಂದ ನಿಮ್ಮ ತಾಯಿಗೆ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ಕಷ್ಟ ಕೊಡಬೇಡಿ ತಾಯಿಗೆ, ಚೆನ್ನಾಗಿ ನೋಡಿ. ಸರಿ ಬ್ರೋ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್ ಬ್ರೋ. ಓಕೆ, ನನ್ನ ಹೆಸರು ಶಶಾಂಕ್ ಅಂತೇಳಿ. ನನ್ನ ಹೆಸರು ಕಾರ್ತಿಕ್ ರುವಾರಿ ಅಂತ. ಕಾರ್ತಿಕ್ ರುವಾರಿ, ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ ನಿಮ್ಮನ್ನು. ಥ್ಯಾಂಕ್ ಯು. ಬ್ರೋ, ಏನಂತಂದರೆ ನಾನು ಇವತ್ತೊಂದು ಕಂಟೆಂಟ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಏನಂತಂದರೆ, ಇವತ್ತು ಮೇ 11th ಅಲ್ವಾ? ಸೊ ಏನು ವಿಶೇಷತೆ ದಿನ ಅಂತ ಗೊತ್ತಾ ನಿಮಗೆ? ಮದರ್ಸ್ ಡೇ. ಸೊ ನಿಮ್ಮ ತಾಯಿಗೆ ನೀವು ವಿಶ್ ಮಾಡಿದ್ದೀರಾ ಬ್ರೋ? ಇಲ್ಲ ಮಾಡಿಲ್ವಾ? ಅಲ್ಲ, ಒಂದು ದಿವಸ ಏನು ವಿಶ್ ಮಾಡೋದು, ಡೈಲಿ ಮದರ್ಸ್ ಡೇನೇ ನಮಗೆ. ಹೌದಾ ಬ್ರೋ? ನಿಮ್ಮ ತಾಯಿ ಬಗ್ಗೆ ನೀವೇನಾದ್ರು ಹಂಚ್ಕೊಳೋದಾದರೆ ಏನಾದ್ರು ನಮ್ಮದು ಚಾನಲಲ್ಲಿ ಹಂಚ್ಕೋಬೋದಾ? ಅಂದರೆ ಅದೇ ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ, ಇವಾಗ ಕಾಣದೇ ಇರೋ ದೇವ್ರಿಗೆ ಪೂಜೆ ಮಾಡೋದಕ್ಕಿಂತ ಕಾಣಿಸೋ ದೇವ್ರಿಗೆ ಪೂಜೆ ಮಾಡಬೇಕು ಅಂದರೆ ಅದು ಅಮ್ಮ ಅಂತ ನನ್ನ ಇದು. ಸೊ ದೇವರು ಅಷ್ಟೇ, ಇನ್ನೇನು ಹೇಳ್ತೀಯ ಎಲ್ಲನೂ. ಓಕೆ ಬ್ರೋ. ನಿಮ್ಗೆ ಏನು ಬೇಕು ಏನು ಬೇಡ ನಮಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಷ್ಟೇ ಹೇಳ್ತೀನಿ ಬ್ರೋ, ನಂಗೆ ಅಷ್ಟೊಂದೆಲ್ಲ ಗೊತ್ತಾಗಲ್ಲ. ಸರಿ ಬ್ರೋ, ಥ್ಯಾಂಕ್ಸ್ ಬ್ರೋ. ಹಾಯ್ ಗೈಸ್, ನೋಡಿದ್ರಲ್ಲ ನಮ್ಮ ಜನ ಹೇಗೆ ರೆಸ್ಪಾನ್ಸ್ ಮಾಡಿದ್ರು, ಅವ್ರವ್ರ ತಾಯಿ ಪ್ರೀತಿನ ಹೇಗೆ ನಮ್ಮ ಹತ್ರ ಹಂಚ್ಕೊಂಡ್ರು ಅಂತ ಹೇಳಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವರಿಗೆ ತಾಯಿ ಪ್ರೀತಿನೇ ಸಿಕ್ಕಿರಲ್ಲ, ನಮಗೆ ತಾಯಿ ಪ್ರೀತಿ ಸಿಕ್ಕಿದೆ. ಸೊ ನಮ್ಮ ತಾಯಿಯಂದಿರಿಗೆ ಏನೂ ಕಷ್ಟ ಕೊಟ್ಟಿಲ್ಲದೆ, ಬೇಜಾರು ಮಾಡಿಲ್ಲದೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಸೊ ಇವತ್ತು ಇಷ್ಟ ಆಗಿತ್ತು ಗೈಸ್. ನಾನು